ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ. ಸ್ಥಳೀಯರ ವಿರೋಧದ ನಡುವೆ ಶೆಟ್ಟರ್ಗೆ ಹೈಕಮಾಂಡ್ ಅಭಯವನ್ನ ಕೊಟ್ಟಿದೆ. ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬಹುತೇಕವಾಗಿ ಫೈನಲ್ ಆಗಿದೆ. ಸ್ಥಳೀಯರ ವಿರೋಧ ಆಯಿತು, ಗೋ ಬ್ಯಾಕ್ ಶೆಟ್ಟರ್. ಆಮೇಲೆ ಹಲವರು ವರಿಷ್ಠರ ಮುಂದೆನೂ ಹೋದ್ರು ದೂರು ಕೊಡ್ಲಿಕ್ಕೆ, ಅದಕ್ಕೆ ಮಣೆ ಹಾಕಿಲ್ಲ. ಈಗ ವಾಪಸ್ ಬರಿಗೈಲಿ ಬಂದಿದ್ದಾರೆ ಸ್ಥಳೀಯ ನಾಯಕರು. ಶೆಟ್ಟರ್ ಸ್ಪರ್ಧೆಗೆ ಅವಕಾಶ ನೀಡದಂತೆ ಮನವಿ ಮಾಡೋಕೆ ಹೋಗಿದ್ರು ಇವರು. ಬಿಎಸ್ವೈ ವಿಜೇಂದ್ರ ಅವರನ್ನ ಭೇಟಿಯಾಗದೆ ವಾಪಸ್ ಆಗಿದ್ದಾರೆ ಬೆಳಗಾವಿ ನಾಯಕರು. ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಂದ್ರೆ ರಾಷ್ಟ್ರೀಯ ನಾಯಕರು ಅಭಯ ಕೊಟ್ಟಿದ್ದಾರೆ ಶೆಟ್ಟರ್ಗೆ. ನಿಮ್ಮ ಟಿಕೆಟ್ ಫಿಕ್ಸ್ ಆಗಿದೆ, ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ, ಹೋಗಿ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡುವಂತೆ ಶೆಟ್ಟರ್ಗೆ ಈಗ ಸೂಚನೆ ಬಂದಿದೆ ಹೈಕಮಾಂಡ್ನಿಂದ. ಹುಬ್ಳಿ ಧಾರವಾಡ ಸಿಗಲಿಲ್ಲ, ಹಾವೇರಿ ಸಿಗಲಿಲ್ಲ. ಅವರು ಬಹಳ ನೊಂದುಕೊಂಡಿದ್ರು. ಏನಾಯ್ತಪ್ಪ, ನಾನು ಕಾಂಗ್ರೆಸ್ ಅಲ್ಲಿ MLC ಆಗಿದ್ದೆ, ಬಿಟ್ಟು ಬಂದ್ಬಿಟ್ಟೆ, ಇಲ್ಲೂ ಇವರು ಮತ್ತೆ ಕೈ ಕೊಡ್ತಾರ BJP ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲ, ಹಂಗೆ ಆಗಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಇವರು ಡಿಮ್ಯಾಂಡನ್ನು ಇಟ್ಟೇ ಬಂದಿದ್ರು, ನನ್ನ ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಬರ್ತೀನಿ ಅಂತ. ಎಲ್ಲ ಮಾತುಕತೆಗಳಾಗಿರ್ತವೆ. ಬಟ್ ಈಗ ಅಲ್ಲಿ ಸ್ಥಳೀಯ ನಾಯಕರು ಮನವಿನ ಮಾಡೋಕ್ಕೆ ಹೋಗಿದ್ರು. ಇಲ್ಲ, ಟಿಕೆಟ್ ಕೊಡಲೇಬೇಡಿ ಜಗದೀಶ್ ಶೆಟ್ಟರ್ ಅವ್ರಿಗೆ, ಅವ್ರು ಹೊರಗಿನವರು, ನಮ್ಮಲ್ಲೂ ಆಕಾಂಕ್ಷಿಗಳಿದ್ದಾರೆ, ನಮ್ಮವ್ರಿಗೆ ಯಾರಾದರೂ ಕೊಡಿ ಅಂತ. ಡೆಲ್ಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಈಗ ಯಾವುದು ವರ್ಕೌಟ್ ಆಗಿಲ್ಲ. ಅಂದರೆ ಈಗ ಕೌಟಿಗೆ ಮಠ ಆಗಿರ್ಬೋದು, ಕೌಟಿಗೆ ಮಠ ಕೊಡಬೇಕು ಅಂಥೇಳಿ ಒಂದು ಕೂಗು ಎದ್ದಿತ್ತು, ಅಭಿಯಾನ ಶುರುವಾಗಿತ್ತು ಸ್ಥಳೀಯ ನಾಯಕರು ಕೊಡಬೇಕು ಅಂತ. ಅದ್ಯಾವುದಕ್ಕೂ ಕೂಡ ಮಣೆ ಹಾಕಿಲ್ಲ ಹೈಕಮಾಂಡ್ನವರು. ಶೆಟ್ಟರ್ ನಿಮಗೆ ಟಿಕೆಟ್ ಫಿಕ್ಸ್ ಆಗಿದೆ, ಹೋಗಿ ಕೆಲಸ ಮಾಡಿ, ನೀವು ಪ್ರಚಾರ ಶುರು ಮಾಡಿ, ನೀವು ತಲೆ ಕೆಡಿಸ್ಕೋಬಿಡಿ, ಏನಾದರೂ ವಿರೋಧ ಆಗಲಿ, ಪಕ್ಷ ದೊಡ್ಡದು ಅಂತ ಅಭಯವನ್ನು ಕೊಟ್ಟಿದ್ದಾರೆ.